सिटी से 5 मिनट दूर पे स्टार्ट हुआ है जर्नी स्टार्ट। ಸ್ಟ್ರೈಟ್ ಒಂದೇ ರೋಡ್ ಸ್ಟಾಪ್ ಮಾಡಿ ಏನು ಕಾರಿಂದ ಎಷ್ಟೊಂದು ಜಾಗನ ಅಲ್ಲಲ್ವೋ ಆಗ್ತಿಲ್ಲ ಅವರು ಇದೆಲ್ಲ ಹಂಗೆ ಸುಮ್ಮನೆ ಕಾರ್ ನೋಡ್ಕೊಂಡು ಹೋಗ್ತಾರಲ್ಲ ಮೆಡಿಕಲ್ ಕಾಲೇಜ್ ದೊಡ್ಡ ಮೆಡಿಕಲ್ ಕಾಲೇಜ್ ಅಲ್ಲ ಮೀನ್ ಗಾಡಿ ಮುಂದೆ ಫಾಸ್ಟ್ ಹೋಗಲ್ಲ, ನಿಂತ್ಕೊಳ್ಳೋದು ಫಾಸ್ಟ್ ಇಲ್ಲ. ಹೋಗುತ್ತು ಚೆನ್ನಾಗಿ ಗಾಡಿ ಸ್ನೂಕರ್ ಇದೆ ಇಲ್ಲಿ, ಸ್ನೂಕರ್ ಬೇರೆ ಐತಲ್ಲ
ಸಿಟಿನೇ ಐತೆ ಅಲ್ಲಿ ಗಂಟೆ ಮುಸ್ಲಿಂ ಏರಿಯಾ ಫುಲ್ಲು ಝೀಶಾನ್ ಹೋಟೆಲ್ಲು. ದೊಡ್ಡ ಕಾಲೇಜು ವುಮೆನ್ಸ್ ಕಾಲೇಜ್. ಹತ್ತದಲ್ಲಿ ಪೆಟ್ರೋಲ್ ಬಂಕು ಇದೆ. ತರುವೈ ಐ ಲವ್ ತರುವೈ ಅಂತ ಇದು ಯಾವಾಗ ಮಾಡಿದ್ರು? ಮಿದ್ದು ಹೋಗು, ಲೆಫ್ಟ್ ತಗೋ ಇಲ್ಲೇ. ಕಾಲೇಜ್ ಮುಚ್ಚ ಅದೇ ದೊಡ್ಡ ಕಾಲೇಜು. ಅದ್ರ ಅಕ್ಕಪಕ್ಕ ಎಲ್ಲ ಕಡೆನೂ ಬರೀ ಹಾಸ್ಟೆಲ್ಸ್ ಇರೋದು. ಅಲ್ಲಿ ಫಸ್ಟ್ ನೋಡಂತ ಬಂದಿನಿ ಎಲ್ಲಿದೆ ಅಂತ ಅದು ನೋಡ್ಬಿಟ್ಟು ಹೇಳಿದ್ದೀನಿ. ತೋಟ ಇದೆ, ಅವನ ತೋಟ ಮಾರಬೇಕು, ಅವಾಗೇ ಅದು ಫುಲ್ಲು ಏರಿಯಾ ಆಗೋದು. ಕಾಲೇಜ್ ಎಷ್ಟು ದೊಡ್ಡ ಏರಿಯಾ ಇದು ಅಪ್ಪ. ಅಂತ 'Turn left'. ಇಲ್ಲೇ ಲೆಫ್ಟ್ ಅಲ್ಲಿ ಇಂಡಿಕೇಟರ್ ಬೇರೆ ಕೊಡ್ತಿದ್ಯಾ, ಸಿಟಿಲೆಲ್ಲ ಕೊಟ್ಟಿಲ್ಲ. In 600 meters, turn right. ಜೋರಾಗಿ ತಳ್ಳಬೇಕು ಸೈಡಿಗೆ ಅಂತ ಗೊತ್ತಿಲ್ಲ. In 600 meters, turn right. ನೋಡಿ ಇದೆ ತೋಟ, ಇಲ್ಲಿ ನೋಡಿ ಇವ್ರದ್ದು ತೋಟನ ಮಾರ್ಬೇಕಾಗಿರುತ್ತೆ ಸರ್. ಗಂಟೆಗೆ ಹೋಗ್ತಿದ್ದೆ, ನಂಗೆ ಅದು ಗೊತ್ತಿಲ್ಲ. ಇಲ್ಲ ಅದೇ ಗ್ರೇಪ್ಸ್.
ರೈಟ್. ಆ್ಯಕ್ಚುಲಿ ತಗೊಳುತ್ತೆ, ಏಕೆಂದರೆ ಇದು ಫಸ್ಟೇ ಬಿಜಾಪುರಿಂದ ಆಚೆ ಇದೆ. ಅದೇ ಡೆವಲಪಿಂಗ್ ಇದು, ಯಾಕಂದ್ರೆ ಅಲ್ಲಿ ಡೆವಲಪಿಂಗ್ ಅಂದರೆ ಬೆಂಗಳೂರು ಅಷ್ಟು ಡೆವಲಪಿಂಗ್ ಇಲ್ಲ. ಬೆಂಗಳೂರಲ್ಲಿ ಆದರೆ ಇಲ್ಲಿ ಏನಾಗಿದೆ ಅಂದರೆ ಇವಾಗ ಹೊಸದಾಗಿ ಏರ್ಪೋರ್ಟ್ ಬರ್ತಿದ್ದಾರೆ. ಏರ್ಪೋರ್ಟ್ ಎಲ್ಲ ಆಗೋಗ್ಬಿಟ್ಟಿದೆ. ನಮ್ಮ ಮನೆಗೆ ಹೋಗೋ ರೂಟಲ್ಲಿ ಇರೋದು ಏರ್ಪೋರ್ಟ್ ಬಸ್ಸಿನ. ಅದನ್ನ ನೋಡ್ಬಿಟ್ಟು ಬಿಲ್ಡ್ ಜಾಸ್ತಿ ಇದು ಬಿಲ್ಡ್ ಆಗ್ತಾ ಇರೋದು ಬಿಜಾಪುರ. ಅದಕ್ಕೆ ಮುಂಚೆ ಏನೂ ಇದ್ದಿಲ್ಲ ಇನ್ನೂ. ಇದನ್ನು ಗ್ರೇಪ್ಸ್ ಇದೆಲ್ಲ ಒಬ್ಬಂದೇ ಅಂತೆ. ಇದೆಲ್ಲ ಒಬ್ಬಂದೇ ಅಂತೆ. ಅದು ನೀನು ರೇಟ್ ಆಗಿ ಅಂತ ವೇಟ್ ಮಾಡ್ತಿದ್ದೆ ಅನಿಸಿತ್ತು. ಸೇಲ್ ಮಾಡ್ತಲ್ಲ. Turn right, then turn left. ಟರ್ನ್ ರೈಟ್ ದೆನ್ ಟರ್ನ್ ಲೆಫ್ಟ್ ಅಂತ. ನೀರು ಪಾಣಿ ಪಾಣಿ ಪಾಣಿ. ಇದೇ ಇರ್ತವೆ. Turn left, then turn left. ಇಲ್ಲೇ ತಗೊಂತೀಯ? ನೀನು ಹೇಳಿದೆಯಲ್ಲ ಕಾರ್ ಟಿಕೆಟ್ ನೋಡ್ಕೊಂಡು ಹೋಗೋದು. ಪಂಚರ್ ಆಯ್ತು ಅಂತ ಅದನ್ನ ತಗೊಂಡು ಹೋಗ್ಬೇಕು ಗಾಡಿ ಮೇಲೆ. ತೋಡ್ದಿಲ್ಲ ಹೆಂಗೆ ಹೋಗೋದು? ಇಲ್ಲ, ಅದೊಂದು ರೋಡ್ ಗೊತ್ತಿದ್ದು, ಮೇನ್ ರೋಡ್ ಗೊತ್ತಿದ್ದು, ಇದು ಗೊತ್ತಿಲ್ಲ. ಅದು ಇಂಟರ್ನಲ್ ರೋಡು ಬರೀ ತೋರಿಸುತ್ತೆ ಅಷ್ಟೇ, ಲೊಕೇಶನ್ ತೋರಿಸ್ಬಿಡುತ್ತೆ. ಲೆಫ್ಟಾ? ನಡಿ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ತಗೋ. ರೋಡ್ ಚೆನ್ನಾಗಿತ್ತು ಅದಕ್ಕೆ. ಆಲ್ರೆಡಿ ಮನೆ ಕಟ್ಟಿಸ್ಬಿಟ್ಟಿದೆ ಅಂತಾರ. ಆಗಲಿ ಇಲ್ಲಿ ಅರಮನೆ ಕಟ್ತಾರೆ ಇನ್ನೊಂದು. ಬಂದ್ಬಿಟ್ರಿ ರೈಟ್ ಸೈಡ್ ಇದು ಇಲ್ಲ ಇದಲ್ಲ ಇದು ಸ್ಟ್ರೈಟ್ ಈ ಕಡೆ ಇದು ಮುಂದಿದೆ ಆಗ್ಬಿಟ್ಟು ಅಂತ ಅದು ಮ್ಯೂಸಿಯಂ ಅಂತ ಮಿತ್ರ. ನೆರಳ ಈ ಗಾಡಿ 206 ಸೈಟ್ ನಂಬರು ಇಲ್ಲ ಇದು ಚೆನ್ನಾಗಿದಲ್ಲ ಮಚ್ಚ ಏರಿಯಾ. ದೊಡ್ಡ ಕಲ್ಲಿದೆ ಅನ್ಸುತ್ತೆ ಕೆಳಗೆ ನೋಡಿಲ್ಲಿ. ಹಾಂ ಅದು ಅಪ್ಪ ಹೇಳ್ತಿದ್ರೆ ಅದು ದೊಡ್ಡ ಕಲ್ಲಿದ್ರೆ ಇನ್ನೂ ನೀರು ಜಾಸ್ತಿ ಬರುತ್ತಂತೆ. ಇಲ್ಲಿ ದೊಡ್ಡ ಕಲ್ಲಿದ್ದು ನೀರು ಜಾಸ್ತಿ ಬರುತ್ತೆ, ಅದು ಹಾಕೋದು ಕಷ್ಟ ಅಂತಿದ್ಯಾ? ಬಂದೇರು ಅದು ಪಾರ್ಕ್. ಅದು ಪಾರ್ಕು
ಇದೆಲ್ಲ ಇಲ್ಲೆಲ್ಲ ಅಂಗಡಿಗಳು ಹಾಕ್ಬಿಟ್ಟಿದೆ ಇಲ್ಲಿ ಇದು ಯಾವುದು ಹಾಲಿನ ಅಂಗಡಿ ಅಲ್ಲೆಲ್ಲ ಇಲ್ಲಿ ಹಾಕ್ಬಿಟ್ಟು ಅದು ಮೇನ್ ರೋಡ್ ಅದು ಮೇನ್ ರೋಡ್ ಫುಲ್ ಅದಕ್ಕೆ ಹೋಗುತ್ತದೆ, ಅದು ಬೇರೆ ಏರಿಯಾಗೆ ಹೋಗುತ್ತದೆ. ಅವಾಗ ನಾವು ಶ್ರದ್ಧಾ ಸಿಟಿ ಅಂತ ಹಾಕೊಂಡು ಶ್ರದ್ಧಾ ಸಿಟಿ ಅಂತ. ಆರು ಹಾಫ್ ಸೈಟ್ ಇದೆ, 3 ಸೈಟ್ ಇದು, 3 ಅಲ್ಲ 2 ಫುಲ್ ಸೈಟ್. ಹಾಂ ಒಳ್ಳೆ ಮನೆ ಕಟ್ಟಿರೋದಲ್ಲ ಅದು ಕಾರ್ನರ್ ಇದೆ. 1 2 ಕಡೆ ಸಿಗುತ್ತೆ. ಅಲ್ಲಿ ಗಂಟ ये है इब्राहिम रोजा, आदिल शाह का घर. ಅದ್ರ ಬಗ್ಗೆ ಬರ್ದಿತ್ತು ನೋಡ್ರಿ, ನೋಡೋಂಥರ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದೆ ಅಂತ. ವೈಫ್ ಮನೆ ಒಂದ್ಸಲ ಅರಬ್ಬಿಲ್ ಹೊಡೆದಿದ್ದಾರೆ, ಎಲ್ಲ ಅರಬ್ಬಿಲ್ ಹೊಡೆದಿದ್ದಾರೆ. ಅರಬ್ಬಿ ನಿನಗೊಂದು ಗುಫೆ ತೋರಿಸಿ ನಾನು ಇವಾಗ ಶಾಕ್ ಹೋಗ್ತೀನಿ ಮಚ್ಚ, ನೋಡ್ಬಿಟ್ಟು ಶಾಕ್ ಹೋಗ್ತಾನೆ. ಮಾಶಾಅಲ್ಲಾ. ತೋರಿಸ್ತಿದ್ಯಾ, ವಿಡಿಯೋ ಕಾಲ್ ಮಾಡಿದ್ಯಾ?
అలాగే ఏమేసి ಸೆಂಟ್ರಲ್ ಜೈಲ್ ಏನು ಹೆಂಗೈತು ಮಚ್ಚ ಎಲ್ಲ ಗಫ ಮುಚ್ಚಿಬಿಟ್ಟಿದಾರಲ್ಲ ಇದೆ ನಿಮ್ಮ ಮೊಬೈಲ್ ತೋರಿಸ್ತೀನಿ ಮುಂದೆ ಇಲ್ಲಿ ಮುಂದೆ ಮೊದಲು ಓಪನ್ ಇತ್ತು ನಮ್ಮ ಅಕ್ಕ ಮದುವೆ ಟೈಮಲ್ಲಿ ಓಪನ್ ಇತ್ತು ಇಲ್ಲಿ ಒಳಗೆ ಹೋದರೆ ಇನ್ನೊಂದು ಗೇಟ್ ಇದೆ ಒಳಗೆ ಮತ್ತೆ ಒಳಗೆ ಹೋದ್ರೆ ಇನ್ನೊಂದು ಗೇಟ್ ಇದೆ ಆ ಥರ ಒಂದು 7 ಗೇಟ್ಸ್ ಇದೆ ಒಳಗೆ 7 ಗೇಟ್ಸ್ ಇದೆ ಒಳಗೆ ಮಚ್ಚ ನಾನು ನೋಡಿದ್ದು ಮಚ್ಚ ನಾನು ನೋಡಿದ್ದೆ ಆಚೆ ಮಂದಿರ ನೋಡ್ಬಿಟ್ಟಿದ್ದಾರೆ ನನ್ನನ್ನು ಒಳಗಡೆ ಅದು ಅನ್ಲಿಮಿಟೆಡ್ ಇದೆ ಅಂತ ಹೇಳ್ತಾರೆ ತುಂಬ ಜನ ಅದು ಅನ್ಲಿಮಿಟೆಡ್ ಏನಿಲ್ಲ ಅದು ಆದರೆ ಅದ್ರ ರೇಂಜ್ ಇದೆ ಇಲ್ಲೇ ಅನ್ಸುತ್ತೆ ಹೋಗಿದ್ದು ನಾವು ಈ ಕಡೆನೆಲ್ಲ ಹೋಗಿದ್ದಿದ್ದು ಇಲ್ಲ ಹೋಗಕ್ಕಾಗಲ್ಲ ಇಲ್ಲ ಮೋಸ್ಟ್ಲಿ ಯಾರಾದ್ರೂ ತೀರೋಗಿರ್ತಾರೆ ಹೇಳ अंदर कौन तो है तो बात करो भाई अस्सलाम वालेकुम तरियल होगी अंदर कौन तो है तो बात करो भाई अस्सलाम वालेकुम ಯಾರೋ ಬೆಳ್ಳಗೆ ಬಿಡೋದ್ರ ಕಾಣಿಸ್ತದೆ ಹೇ ಕೊಯ್ ವಾಚ್ಮ್ಯಾನ್ ಮಾಡಬೇಡ ಬರೀ ಕ್ಯಾಮ್ರಾ ಆನ್ ಮಾಡು ಫ್ರಂಟ್ ಮಾತ್ರ ಸೈಕಾಗಿದೆ ಏನು ಮಾಡ್ಬೇಕು ಹೇಳು ಸೈ ಇರೋ पाचशे यार अच्छा 500 यार ಏಯ್ 500 ನಂಗೇನೋ ಗೊತ್ತು ನಿನ್ನ ಫೋನ್ ನಿನಗೆ ಬಂದು ನನಗೆ पाशा भाई इंस्पेक्टर आदि आपको कुत्ते की तरह ढूंढ रहे हैं थोड़ा ये है बॉडी ये है हम लोग आए अभी बीजापुर हेरिटेज अलीबुर्जगंज Zack, zack, zig, zack, zig, zack, zig. Run. Hey, ಬಂದ್ಬಿಟ್ರಲ್ಲ
ಅಣ್ಣ ಗೋಲ್ ಗುಂಬಜ್. ಫುಲ್ ಬಿಜಾಪುರ ಕಾಣಿಸುತ್ತೆ. ಕಾಂಪೌಂಡೇ ಬಿಜಾಪುರ ಸೈಡ್ ಇದೆ. जोध गुंबज. जोध गुंबज. लेट्स गो. ಆಗ್ಬಿಟ್ಟಿದೆಲ್ಲ. देख में हमारा झाड़ डू 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 डू. ये घर पूरा खराब हो गया मुझे. ಯಾರು ಇಲ್ವೇ ಇಲ್ಲ ಇದು. ಅದನ್ನು ಲಾಕ್ ಇದೆ. ಎಷ್ಟು ಒಂದು 20 ವರ್ಷ ಆದ್ಮೇಲೆ ನಡೀತಿರೋದ್ರ ಮೇಲೆ ಈ ರೂಟ್ ಒಂದು ಡೈಲಿ ಇದ್ದಿದ್ದು ಆ ಜಮಾನದಲ್ಲಿ ಇದೇ ರೂಟು. ಇವಾಗಲೂ ಅದೇ ಇದೆ. ಅಂಥದ್ದೇನು ಕಲ್ಪನಾ ಒಳಗೆ ಬರ್ತಲ್ಲ ಬಿಡು ನಾವು. ಎಂಥದ್ದು ಗಿಡ ಇಲ್ಲ ಇಲ್ಲಿ, ಅದಕ್ಕೆ ಯಾರೂ ಇಲ್ಲ. ನಿಂಬೆಹಣ್ಣು ಗಿಡ ಇಲ್ಲ ಅಂದ್ರೆ ಐತಲ್ಲ ಮತ್ತೆ. ನಾಯಿ ಬಂದ್ಬಿಟ್ರೆ ಕಷ್ಟ ಅಂತ. ನಿಂಬೆಹಣ್ಣು ಒಂದು ಸ್ವಲ್ಪ ಇಸ್ಕೊಂಡು ಹೋಗ್ಬೋದಾ? ನೋಡೋಣ ತಡಿ ಹೋಗೋ ಟೈಮಲ್ಲಿ. ಬೆಂಗಳೂರಿಗೆ ಅಮ್ಮಗೆ ಇದೆಲ್ಲ ಇಷ್ಟ. ತಗೊಂಡೋಗು, ಎಲ್ಲದು ತಗೊಂಡೋಗ್ಬೋದು. ಇಲ್ಲ ನಿಮ್ಮ ಸಸುರಿಗೆ ಹೇಳ್ಬಿಡು ಒಂದು ಸ್ವಲ್ಪ ಕಳ್ಸಕ್ಕೆ. ನಿಂಬೆಹಣ್ಣು ಅವ್ರದ್ದು ಇದೆ ತಗೊಳೋಣ ಬಿಡು. ಇಲ್ಲ ಈ ಸೇಮ್ ನಿಂಬೆಹಣ್ಣು ಸಿಗುತ್ತೆ ನಮ್ಗೆ. ನೋಡು ಒಂದ್ಸ ಇದೇ ಮರ, ಇದೇ ಮರ ಅದು. ಅಲ್ಲಿ ಬಾ, ಬೋಡಿ ಹತ್ರ ಹೋಗೋಣ ಬಾ. ಬೋಡಿ ಅಲ್ಲಿ ಯಾರಾದ್ರು ಸಿಕ್ಕರೆ ಹೇಳ್ಬೇಕು ನಾವು ಏನಕ್ಕೆ ಬಂದಿದ್ದೀರಿ ಅಂತ. ಸುಮ್ಮನೆ पूरा झाड़ा गिरी क्या भी ಮೇಂಟೆನೆನ್ಸ್ ನೀ नीचे तक है ಅಂಬಾ. ಏನು ಮೇಂಟೆನೆನ್ಸ್ ಇಲ್ಲ, ಏನೂ ಇಲ್ಲ. ಹಿಂಗೆ ಇದ್ದೇ ಇದ್ದಿಲ್ಲ ಮಚ್ಚ. ನಮ್ಮ ಅಪ್ಪ ಹಿಂಗೆ ಇಕ್ಕೇ ಇದ್ದಿಲ್ಲ. ಇದನ್ನು ಫುಲ್ ಸಿಸ್ಟಮ್ಯಾಟಿಕಾಗಿ ಇಕ್ಕಿದ್ರು ಅದನ್ನೆಲ್ಲ. ಈಗ ನೋಡು ಮಾವಿನಕಾಯಿ ಕೆಳಗೆ ಗಂಟೆ ಇದೆ, ಫುಲ್ಲು ಕೆಳಗಡೆ ಗಂಟೆ ಇದೆ ಮಾವಿನಕಾಯಿ ಬೋಡಿ. ಮಾಡ್ತಾ ಇಲ್ವೇನು? ಬಿಟ್ಬಿಟ್ಟಿದಾರ ಮಾಡೋದು ಎಲ್ಲ. ಇದಕ್ಕೆ ಏನೂ ಮಾಡ್ತಾಯಿಲ್ಲ ಅದಕ್ಕೆ ಅವರು. ಏನೂ ಎತ್ಬೇಡ, ಆಂಬೇನು ಬೇಡ. ಯಾಕಂದ್ರೆ ಅಲ್ಲಿ ಆಚೆ ಹೋಗೋ ಟೈಮಲ್ಲಿ ನೋಡ್ಬಿಟ್ರೆ ಅಲ್ಲಿ ಇದಿರುತ್ತೆ, ಪಾರ್ಕಿ ಪೈನ್ ಇರುತ್ತೆ ಗೊತ್ತಾ? ಅದ್ರದ್ದು ಇದು ಕಡ್ಡಿ ಬಿದ್ದಿದೆ. ಇಲ್ಲಿ ಇದೆಯಾ ಪಾರ್ಕಿ ಪೈನ್? ಇದೆ ಮಚ್ಚ. ಚೈಲ್ಡ್ಹುಡ್ ಮೆಮೊರೀಸ್ ಇದು. ಇಲ್ಲಿ ಒಂದು ಮಾರ್ಕ್ ಇದೆ. ಇಲ್ಲಿ ಯಾರೋ ಬಿದ್ದಿದ್ರು, ನಂಗೆ ಜ್ಞಾಪನಲ್ಲಿ ಯಾರಂತ ರಪ್ಪ ನಂಗೆ ಬಿದ್ದಿದ್ರು ಇಲ್ಲಿಂದ. ಇದೇ ಯಾವುದೋ ಮಾರ್ಕ್ ಇದೆ ಇಲ್ಲೇ. ನೋಡ್ಕೊಂಬಾರೋ ಈ ಕಡೆ ಬಾ ಸ್ವಲ್ಪ. ಇದೆ ವೈರ್ ಇದೆ. ಮಾರ್ಕ್ ಇದೆ ಅಂದರೆ ಅಲ್ಲೊಂದು ಮಾರ್ಕ್ ಇದೆ, ಜಾರ್ ಬಿದ್ದಿರೋದಲ್ಲಿ ಒಳಗೆ ನೀರಲ್ಲಿ. ಕಲ್ಬೆ ಮಾರ್ಕ್ ಅಂತ. ಅಂದರೆ ಕಾಲ ಮೇಲೆಲ್ಲ ಅಲ್ಲಿ ಮಣ್ಣಿತ್ತು. ಅಲ್ಲಿ ತುದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ನೀರೇ ಇಲ್ಲ ಅದರಲ್ಲಿ. ಮತ್ತೆ ನೀರು ಇಲ್ಲ. ಎಲ್ಲ ಹಾಳಾಗ್ಬಿಟ್ಟಿದ್ದೆವು, ಏನೂ ಇಲ್ಲ ಇಲ್ಲಿ. ನಾವೇ ಮಾಡಿದ್ದು ಆ ಜಮಾನದಲ್ಲಿ. ನೆಕ್ಸ್ಟ್ ಲೆವೆಲ್ ಇತ್ತಿದ್ದು ಮೊದಲು. ನೋಡು ನೀರೇ ಇಲ್ಲ ಅದರಲ್ಲಿ. ಪೂರ ಸುಕ್ಕೆ ನೋಡಿ. ನೆಕ್ಸ್ಟ್ ಲೆವೆಲ್ ಇತ್ತು ತೋಟ. ಅಂದರೆ ತೋಟ ಅನ್ಬೇಕು ನೋಡಿಲಿ. ಇದೆಲ್ಲ ಇದು 4 ಜಾಡು ಇತ್ತಿಲ್ಲಲ್ಲ. ಫಸ್ಟು ಎಲ್ಲ ಬಾರ್ಡರ್ಸಲ್ಲಿ 4 ಜಾಡು ಫುಲ್ ಬಾರ್ಡರಲ್ಲಿ ತೋಟ, ಫುಲ್ ಬಾರ್ಡರಲ್ಲಿ.
ಅದೇ ಖೂಬ್ಸೂರತ್ ಕಾಣಿಸ್ತಿತ್ತು. ಅದಾದಮೇಲೆ ನೆಕ್ಸ್ಟ್ ಬಾರ್ಡರ್ ಬಂದ್ಬಿಟ್ಟು ಕಟ್ ಮಾಡಿಸಿದ್ದ ಇಷ್ಟು ಏನು ಮುಚ್ಚ ಆ ಕಾಲದಲ್ಲಿ ನೆಕ್ಸ್ಟ್ ಸ್ಟೆಪ್ಸ್ ನೋಡ್ಬೇಕಾಯ್ತು ನಾನು. ಸ್ಟೆಪ್ಸ್ ಹಿಂಗಿರೋದು ಅಲ್ಲಿ ಗಂಟೆ ಇರೋದು ಹಿಂಗೆ ಸ್ಟೆಪ್ಸ್ ಮಾಡಿ ಇದ್ದಿದ್ದು ನಮ್ಮಪ್ಪ ನಿಲ್ಸ್ಬಿಟ್ಟೆಲ್ಲ. ಕೇಳಿಲ್ಲಿ ಫುಲ್ಲು ಆ ಕಡೆಯಿಂದ ಈ ಕಡೆ ಫುಲ್ವರೆಗೂ ಇದು ತೆಂಗಿನಕಾಯಿ ಮರಗಳು. ಅದಾದಮೇಲೆ ನೆಕ್ಸ್ಟ್ ಲೇಯರ್ ಬಂದ್ಬಿಟ್ಟು ಇದು ಮಾವಿನಕಾಯಿ ಮರಗಳು. ಇದೇ ಮಾವಿನಕಾಯಿ, ಈ ಮಾವಿನಕಾಯಿ ಮರಗಳು ಕೇಳು. ಆಮೇಲೆ ಸೆಂಟ್ರಲ್ಲಿ ಈ ಥರ ಇದು ನಿಂಬೆಹಣ್ಣು ಮರಗಳು. ಅದಾದಮೇಲೆ ಮತ್ತೆ ಇದು ನಾರ್ಮಲ್ ತರಕಾರಿ. ಇಲ್ಲೆಲ್ಲ ತರಕಾರಿ ಇಕ್ಕಿದ್ರು ನಮ್ಮಪ್ಪ. ಎಲ್ಲ ಫುಲ್ ತರಕಾರಿ ಎಲ್ಲ ಕಡೆ ಎಲ್ಲ ತರಕಾರಿ ಇರ್ತಿದ್ದಿಲ್ಲ. ಯಾಕೆ ಮಾರ್ಬಿಟ್ರು? ಎಷ್ಟಕ್ಕೆ ಮಾರಿದ್ರು? ಎಷ್ಟಕ್ಕೆ ಮಾಡಿದ್ರು ಗೊತ್ತಿಲ್ಲ ಅಲ್ಲ ನೋಡಿ. ಎಷ್ಟು ಹಿಂಗಿದೆ ಅಂಬ. ಇದೇ ಜಾಡು ಮಚ್ಚ, ಇದೇ ಜಾಡು. ಈ ಜಾಡು ಇದು ನೋಡಕ್ಕೆ ಹಿಂಗಿದೆ ಮಾವಿನಕಾಯಿ, ಆದರೆ ಫುಲ್ ಮಿಟ್ಟ ಇರುತ್ತೆ. ಅದು ಫುಲ್ ಮಿಟ್ಟ. ಇದು ಮಿಟ್ಟ ಇರಲ್ಲ, ಇದು ಕಟ್ಟ ಇರುತ್ತೆ. ಅದು ಜಾಡು ಆ ಕಡೆದು ನಾರ್ಮಲ್ ಗುಂಜು ಥರ ಬರುತ್ತೆ. ಒಂದು ತಿಂದರೆ ನೀನು ಕೂದಲ ಥರ ಹಿಂಗೆ ಬರುತ್ತೆ ಮಾವಿನಕಾಯಿಂದ. ಆ ಮರ ಅದು ಅಲ್ಲಿ ಪಗ್ಲಿದ್ದು ಕೂದಲು ಬರೋ ಅದ ಗೊತ್ತಿಲ್ಲ ಮಚ್ಚ. ಬೆಳಗ್ಗೆಯಿಂದ ಇಲ್ಲಿಗೆ ಬಂದರೆ ಮಿನಿಮಮ್ 7 hours ಇಲ್ಲಿ ಇರ್ತಿದ್ರಿ ನಾವು. ಅದರಲ್ಲಿ 2-3 hours ನಾನು ಇಲ್ಲೇ ಇರ್ತಿದ್ದೆ, ಇದ್ರ ಮೇಲೆ ಇರ್ತಿದ್ದೆ ನಾನು, ಒಳಗೆ ಇರ್ತಿದ್ದಿಲ್ಲ ನಾನು. ಮೇಲೇ ಕೂತ್ಕೊಂಡ್ಬಿಟ್ಟಿದ್ದೆ ನಾನು. ಗೊತ್ತಾಯ್ತಾ? ನಮ್ಮ ಕಸಿನ್ ಬ್ರದರ್ಸ್ ಎಲ್ಲರೂ ಬರ್ತಿದ್ರು ಇಲ್ಲಿಗೇನೆ. ಒಳ್ಳೆ ಚುಚ್ಚು. ಕಸಿನ್ ಬ್ರದರ್ಸ್ ಎಲ್ಲ ಬರ್ತಿದ್ರು ಇಲ್ಲೇ. ಎಲ್ಲರೂ ಕೆಳಗಡೆ ಎದ್ದು ಹಿಡ್ಕೊಂಡು ನಿಂತ್ಕೊಂತಿದ್ರು ಟಾರ್ಪಲ್ಲು. ನಮ್ಮ ಎಲ್ಲ ಮೇಲಿಂದ ಎಸೆಯೋದು, ಆಮೇಲೆ ಆಮ್ಗಳು ಹಂಗೆ ಮಾಡ್ತಿದ್ರು. ಇದು ಕಾಟ, ಇಲ್ಲೆಲ್ಲ ಕಾಟ ಅಭ್ಯಾಸ ಆಗ್ಬಿಡುತ್ತೆ ನನಗೆ. ಕಾಟದಲ್ಲ ಇಲ್ಲಿ ಕಾಟ ಚುಚ್ಚೋದು, ಚುಚ್ಕೊಳೋದು. ಏನು ಒಂದು ನಾಯಿ ಇಲ್ಲ, ಒಂದು ರಕ್ವಾಲ ಇಲ್ಲ, ಯಾರೂ ಇಲ್ಲ ಇಲ್ಲಿ. ಬಹುತ್ ಬೆಕ್ಕಾರ್ ಕರಿ ವಾಪಸ್ಲೇ ಬೋಲ್ತಂಗೆ ಖೇತ್. ಇವಾಗ ಎಷ್ಟು ಹೇಳಿ ಖೇತಿದು? ಅಬೌವ್ 2 crores. ಹಾಳು ಮಾಡಿಬಿಟ್ಟಿದ್ದಾರೆ ಫುಲ್ಲು. ಬಾಯ್ಲಿ ಇಲ್ಲಿಂದ ಈಗ ನಮ್ಮ ಕಸಿನ್ ಬ್ರದರ್ಸ್ ಸೇರ್ಕೊಂಡು ಈ ಮನೆ ಇತ್ತು ನಮ್ಮದು. ಕದ್ನ ಇಲ್ಲೇ ಆಗಿರೋದು. ಕದ್ನ ಮಾಡ್ಮೇಲೆ ಮಲಗ್ತಾರಲ್ಲ, ಅದು ಇಲ್ಲೇ ಆಗಿದ್ದು. ಇದೆಲ್ಲ ಹಿಂಗೆ ಮಾಡಿದ್ದಾರೆ. ಮೊದಲು ಕಾಸ್ತಿತ್ತು. ಅದಾದಮೇಲೆ ಆ ಜಮಾನದಲ್ಲಿ ಇಲ್ಲೇ ಪಕ್ಕದಲ್ಲೇ ಒಂದು ಮನೆ ಮಾಡಿದ್ರು ಮಚ್ಚ. 2 floors ಮನೆ, ಎಲ್ಲ ಕಡೆಯಿಂದ ಮಾಡಿರೋದು. ಕಸಿನ್ ಬ್ರದರ್ಸು ಆಟಾಡ್ಕೊಂಡು ಮಾಡಿರೋದು. ಅದನ್ನು ಏನು ಮಾಡೋದು ಇವಾಗ? ಇಲ್ಲಿ ಕೂತ್ಕೊಂಡು ಎಲ್ಲ ಬರೀ ಕೆಲಸನೇ ಮಾಡೋದು ಅಂತ ಬಿಟ್ಟು ವೇಸ್ಟ್ ಎಲ್ಲ ತೊಗೊಂಬಂದು ಮಾಡ್ತಿದ್ವಿ ಇಲ್ಲಿ ಎಲ್ಲ. ಅದಾಗ್ತಾರೋ ಆಮೇಲೆ ವಿಡಿಯೋ ಫುಲ್ಲು ಏರ್ಸ್ಬಿಟ್ಟಿದ್ರು ಮತ್ತೆ ಮೇಲೆ ಗಂಟ. ಅದ್ರೊಳಗೆ ಸಾವುಗಳು ಎಲ್ಲ ಬಂದಿತ್ತು. ಆಮೇಲೆಲ್ಲ ಬೀಳಿಸ್ಬಿಟ್ಟು ಅದೆಲ್ಲ ಅದು ಯಾವುದೋ ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಅದೆಲ್ಲ ಕಳಿಸ್ಬಿಟ್ರು. ಇದು ಅಲ್ಲಿ ಕಾಣಿಸಿದಲ್ಲ ಮರ, ಅಲ್ಲಿ ಆ ಮರ ಇದೆಯಲ್ಲ, ಆ ಮರ ಈ ಕಡೆ ಒಂದೇ ಒಂದು ಜಾಮೂನ್ ಮರ ಇತ್ತು. ಬ್ಲ್ಯಾಕ್ ಜಾಮೂನ್ಸು ಇಷ್ಟು ದೊಡ್ಡದಿರ್ತು ನೋಡು, ಅದಿತ್ತು. ಅಲ್ಲೊಂದು ಇಲ್ಲೊಂದು ಕೂತ್ಕೊಂಡ್ಬಿಡ್ತಿದ್ದೆ ಮಚ್ಚ ಅಷ್ಟೇ. ಇಲ್ಲೊಂದು ಎಷ್ಟೊಂದು ತೋಟಗಳಿದೆ ಅಲ್ಲಿ, ವೇಸ್ಟ್ ಆಗತ್ತಾರೆ ಮಾವಿನಕಾಯಿ. ಹೆಸರು ಮಾಡೋಣ ಅಲ್ಲ, ಅವ್ರು ಹೆಂಗೂ ತಂದು ಕೊಡ್ತಾರೆ ಅದಕ್ಕೆ. ಯಾರೋ ಹೊಡೆಯಲ್ಲ ಹೆಂಗೆ ವಿಡಿಯೋ ಮಾಡೋದು.
ये देखो हम आ गए हैं जामा मस्जिद। हमारा वेलकम में आया बिल्ली। ಎಲ್ಲ ಹಿಂಗೆ ಮಾಡ್ಕೊಂಡು ಹೆಣಗಳ್ತಾರ ಇಲ್ಲಿ ಜುಮ್ಮಾ ನಮಾಜ್ ನೆಕ್ಸ್ಟ್ ಲೆವೆಲ್ ಆಗುತ್ತಂತಪ್ಪ ಇಲ್ಲಿ ಆ ಕಡೆ ಹೋಣಪ್ಪ ಗೋಲ್ ಗುಮಸ್ ಇದೆಯಲ್ಲ ಗೋಲ್ ಗುಮಸ್ ಕಟ್ಟಿದಾನಲ್ಲ ನಾದಿಲ್ ಶಾ ಗೋಲ್ ಗುಮಸ್ ಕಟ್ಟಿ ಪಕ್ಕದಲ್ಲಿ ಮಸೀದಿ ಬೇರೆ ಕಟ್ಟಿದ ಗೊತ್ತಾ ನೋಡ್ದಾವು ಚೆನ್ನಾಗಿದೆ ಮಸೀದಿ ಅದು ವಾಶ್ರೂಮ್ಸ್ ಎಲ್ಲಿದೆ ಮಚ್ಚ ಅಲ್ಲಿ ಇದರ ಮಗ ಹಚ್ಚಿದೆ ಬಲ್ಸು ಫುಲ್ಲ ಕಾಬ ಹಾಂ ಲಾಸ್ಟ್ ಟೈಮ್ ಏನು ಇದ್ದಿತ್ತು ಏನಾಯ್ತು ಬೈತಲ್ ಕಡೆ ಚೇಂಜ್ ಆಯ್ತು ಅನ್ಸುತ್ತೆ ಈ ಕಡೆ ಬಾರಾಣಿಗೆ ಅಂತ ನೋಡೋಣ ಸಾಕ್ 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 ನಾನು ಅದೇ ಅನ್ಕೋತಾ ಇದ್ದೀನಿ ಏನಕ್ಕೆ ಬಕ್ಕರಾಗೋದೆ ಅಂತ ನಾನು ಬಿಡು ಮಚ್ಚ ಒನ್ ಟೈಮೇ ಮಿಸ್ಟೇಕ್ ಮಾಡೋದು ಜಿಂದಗಿಯಲ್ಲಿ ಇನ್ನೊಂದ್ಸಲ ಮಾಡ್ತೀನಿ ಇನ್ನೊಂದ್ಸಲ ಮಾಡಲ್ಲ ಮಾಡ್ತೀಯ ಮಚ್ಚ ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ ಒನ್ ಟೈಮ್ ಬೇಡ ಅನ್ಕೊಂಡ್ರೆ ಅಷ್ಟೇ ಬೇಡನೇ ಅಂತ ವಿಡಿಯೋ ಮಾಡಂಗಿಲ್ಲ गुम्मट तो बड़ा है सपोर्ट ನೋಡು ಸಪೋರ್ಟ್ ನೋಡಿ ಹೆಂಗೈತೆ ಇಷ್ಟು ಪಿಲ್ಲರಲ್ಲಿ ಇಷ್ಟು ದೊಡ್ಡದು ಅಲ್ಲ ಎಷ್ಟು ಅಂದರೆ ಗ್ಯಾಪ್ ನೋಡಿ ಎಷ್ಟು ಒಂದೊಂದಕ್ಕೆ ಎಷ್ಟು ಇರ್ತದೆ ಗ್ಯಾಪ್ ಇದೆ ಸರಿ ಗೋಲ್ ಗುಂಬಜ್ ಒಳಗಡೆ ಹಿಂಗೆ ಇದೆ ಸೇಮ್ ಆರ್ಕಿಟೆಕ್ಚರ್ ಯೂಸ್ ಮಾಡಿದ್ದಾರೆ ಅವರೇ ಮಾಡಿದ್ದು ಆ ದಿವಸನೇ ಮಾಡಿದ್ದಾರೆ ಸೇಮ್ ಯೂಸ್ ಮಾಡಿದ್ದಾರೆ ಇದು ಅಷ್ಟೇ ಇದೆಯಲ್ಲ ಗೋಲ್ ಗುಂಬಜನು ಇಲ್ಲ ದೊಡ್ಡದಿದೆ ಅನ್ನೋದು ಇಲ್ಲ ದೊಡ್ಡದಿದೆ ಇಲ್ಲ ನೋಡಿ 4 ಟೈಮ್ಸಾ ಇನ್ನೂ ಜಾಸ್ತಿ ಇದೆ 4 ಟೈಮ್ಸ್ಗಿಂತ ಜಾಸ್ತಿ ಇದೆ ಅಲ್ಲೋ ಕೂತ್ಕೊಳ ಆಗತ್ತೆ ಇಲ್ಲ ಇಲ್ಲೇ ಕೊಣ ಚೇರಲ್ಲಿ ಅಲ್ಲೇ ಆಗ ತಸ್ಮೀನ್ ಅಲ್ಲೋ ಕಣಪ್ಪ ಇಲ್ಲ ಒಂಥರ ಕ್ಲೋಸಿನೆಸ್ ಇದೆ ಅಲ್ಲೂ ಕಣಪ್ಪ ಅಲ್ಲಿ ಅಲ್ಲೋ ಕಣಪ್ಪ ಅಲ್ಲಿ ಗಂಟೆ ಹೋಗ್ಬಿಟ್ಟು ಬರೋಣಪ್ಪ ಒಂದು ನಿಮಿಷ ಅಲ್ಲಿ ಗಂಟೆ ಹೋಗ್ಬಿಡೋಣ ಇಲ್ಲ 100 ಮೆಂಬರ್ಸ್ ಅಲ್ಲ ಇನ್ನೂ ಜಾಸ್ತಿನೇ ಕೂರ್ತಾರೆ ಅನ್ಸುತ್ತೆ ಒಂದು 4 ಪಿಲ್ಲರ್
4 ಪಿಲ್ಲರ್ ಒಳಗೆ 100 ಅಂತ ಹೇಳಿದ್ರು ಯಾರೋ, ಇನ್ನೂ ಜಾಸ್ತಿನೇ ಆಗ್ತಾರೆ ಅನ್ಸುತ್ತೆ. 10 ರೋಸ್ ಬರುತ್ತೆ ಇಲ್ಲಿ ಹಾಕಿದಾರಲ್ಲ ಅದು ನೋಡಿ. 1 2 3 4 5 6 ಸಮಸ್ಯೆ ನನಗೆ ಅನ್ಸುತ್ತೆ 6 2 3 4 6 7 8 9 10 12 13 14 16 17 18 20 26 120 ಮಿನಿಮಮ್ ಹೇಳ್ತಾರೆ ಇದರಲ್ಲಿ. 100 ಹೇಳಿದ್ದಾರೆ. ಬೇಕಾದ್ರೆ ಬೆಂಗಳೂರಿಗೆ ಅಂದರೆ ಇಷ್ಟು ಜಾಗದಲ್ಲಿ 120 ಜನ ಬೇಕಾದ್ರೆ ನಿಂತ್ಕೋತಾರೆ. ಇಲ್ಲಿ ಇನ್ನೂ ತಗೊಳ್ತಾರಿಲ್ಲ ಜಾಸ್ತಿ ತಗೊಳ್ಳೋದೆಲ್ಲ ಜಾಸ್ತಿ ಇಲ್ಲಿ. ನಮಾಜ್ ಎಷ್ಟು ಗಂಟೆಗಿದೆ? 5:15 ಇದೆ. ರೆಸ್ಟ್ ಮಾಡೋಣ ಸ್ವಲ್ಪ ಹೊತ್ತು. ಅಕ್ಕಪಕ್ಕ ಎಲ್ಲ ಮಸೀದಿ ಇದೆ ನೋಡಿ, ಅಲ್ಲೊಂದು ಮಾಷಾಅಲ್ಲಾ ಬೋಲು ಮಾಷಾಅಲ್ಲಾ. ಎಲ್ಲಿ ಗೇಟ್ ಎಂಟ್ರೆನ್ಸ್. ಎಲ್ಲ ಕಡೆ ಸ್ಟಾರ್ಟ್ ಆಗ್ಬಿಡ್ತು. ಸೇಮ್ ಟೈಮ್ ಇದೆ ಅನ್ಸುತ್ತೆ. ಹೋಗಿ ಬರೋಣ. ಬಾರಕಮ್ಮನಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಮಗಲಿ ನಮಾಜ್ ಮಾಡ್ಕೊಂಡು ಹೋಗ್ಬಿಡೋಣ ಅಷ್ಟೇ. ಯಾಕೆ ಹಿಡಿತಿದ್ಯಾ ನನ್ನ ವಿಡಿಯೋ? End of Bijapur. Bye bye. मगरिब की नमाज